ಶುಭಾಶಯಗಳು. ಬನ್ನಿ ಗುಲಾಬ್ ಜಾಮೂನ್ ಮಾಡುವ. ಪೂಜೆ ಎಲ್ಲ ಮುಗೀತು. ಜಾಮೂನ್ ಮಾಡುವ ವಿಧಾನ ಬೇರೆ ಉಟ್ಬಿಟ್ಟಿದೀಯಾ? ಎಲ್ಲನೂ ಒಬ್ಬಟ್ಟೆ ಇರುತ್ತೆ. ಮಾಡೋ ಬಂದಿರೋ ಹುಡುಗಿ ತರ ಇದೆ. ಈಗ ರೆಡಿ ಆಗಿದೆ. ಬಸ್ಕಿ ಹೊಡಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಧು ವ್ಲಾಗ್ಸ್. ಎಲ್ಲರಿಗೂ ವರಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಮ್ಮ ಮನೆಯಲ್ಲಿ ಪೂಜೆ ನಾನು ಹೆಂಗೆ ಮಾಡಿದ್ದೀನಿ ಇನ್ನ ವ್ಲಾಗ್ ಮಾಡ್ತಾನೆ ಇದೆಯಾ ಗೊತ್ತಿಲ್ಲ ಸರಿ. ಬನ್ನಿ ಗುಲಾಬ್ ಜಾಮೂನ್ ಮಾಡೋಣ. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಆ್ಯಂಡ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾವು ಗುಲಾಬ್ ಜಾಮೂನ್ ಮಾಡ್ತಿದ್ದೀವಿ. ಬನ್ನಿ ಮಾಡೋಣ. ಅವ್ರು ಸ್ವಲ್ಪ ನನಗೆ ಸ್ವಲ್ಪ ಸೊ ನಾವೇನು ಅಷ್ಟೊಂದು ಗ್ರ್ಯಾಂಡಾಗಿ ಎಲ್ಲೇ ಮಾಡಲ್ಲ. ಚಿಕ್ಕ ಪೂಜೆ ಅಷ್ಟೇ, ನಾರ್ಮಲ್ ಪೂಜೆ ಮಾಡ್ತೀವಿ, ಸ್ವೀಟ್ ಮಾಡ್ಕೊಂಡು ತಿಂತೀವಿ ಅಷ್ಟೇ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಲೆಟ್ಸ್ ಗೋ. ನಂದಿನಿ ನಂದಿತ ಮೇದಿನಿ ವಿಶ್ವವಿನೋದಿನಿ ನಂದನುತೆ ಗಿರಿಧರವಿಂದ ಶಿರೋದಿನಿ ವಾಸಿನಿ ವಿಷ್ಣು ವಿಲಾಸಿನಿ ಜಿಷ್ಣುನುತೆ ಭಗವತಿ ಈಶಿತಿ ಕಂಠ ಕುಟುಂಬಿ ಭೂರಿ ಕುಟುಂಬಿ ಭೂರಿ ಕೃತೆ ಜಯ ಜಯ ಈ ಮಹಿಷಾಸುರ ಮರ್ದಿನಿ ರಮ್ಯಕಪರ್ದಿನಿ ಶೈಲಸುತೆ. ಇದೇ ನಮ್ಮ ಮನೆಯಲ್ಲಿ ಮಾಡಿರುವ ಪೂಜೆ. ನಾವೇನು ಲಕ್ಷ್ಮೀ ದೇವಿಯನ್ನು ಇಟ್ಬಿಟ್ಟು ಎಲ್ಲಿ ಪೂಜೆ ಮಾಡಲ್ಲ. ಒಂದು ಸ್ಮಾಲ್ ಪೂಜೆ ಅಷ್ಟೇ. ನಮ್ಮ ಮನೆಯಲ್ಲಿರುವ ಈ ಪುಟಾಣಿ ಲಕ್ಷ್ಮಿಗೆ ಒಂದು ಪುಟ್ಟ ಪೂಜೆ ಮಾಡಿ ಮುಗಿಸ್ತೀವಿ. ನಾವು ಯಾವತ್ತೂ ಆ ಥರ ಲಕ್ಷ್ಮೀ ದೇವಿನ ಇಟ್ಟು ಗ್ರ್ಯಾಂಡ್ ಸೆಲೆಬ್ರೇಷನ್ ಆಗಿ ಏನೂ ಮಾಡಿಲ್ಲ. ಪೂಜೆ ಚಿಕ್ಕದಾಗಿ ಸಿಂಪಲ್ ಪೂಜೆ ಮಾಡ್ಕೊತೀವಿ. ಪೂಜೆ ಎಲ್ಲ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿದೆ. ತುಳಸಿ ಗಿಡ ತೋರಿಸ್ತೀನಿ ಬನ್ನಿ. ರಂಗೋಲಿ ಬಿಡಿಸಿದ್ದು ನಾನೇ ಫ್ರೆಂಡ್ಸ್. ಚೆನ್ನಾಗಿದೆಯಾ? ಊಟ ಇನ್ನೂ ಮಾಡಿಲ್ಲ ನಾನು. ಊಟ ಮುಗಿಸ್ಕೊಂಡು ಮತ್ತೆ ಸಿಗ್ತೀನಿ. ಊಟ ಮುಗೀತು. ಇವಾಗ ನಾನು ಮತ್ತು ನನ್ನ ತಂಗಿ ಜಾಮೂನ್ ಮಾಡ್ತಿದ್ವಿ. ಗುಲಾಬ್ ಜಾಮೂನ್ ಮಾಡುವ ವಿಧಾನ ಹೇಗೆ ಅಂತ ತೋರಿಸ್ತೀವಿ. ನೀವು ಮಾತ್ರ ಈ ಥರ ಪ್ರಯೋಗ ಮಾತ್ರ ನಿಮ್ಮ ಮನೆಯಲ್ಲಿ ಮಾಡೋಕ್ಕೆ ಹೋಗಬೇಡಿ. ನಮ್ಗೆ ಮಾಡೋದೇ ಬರಲ್ಲ, ಏನೋ ಮಾಡ್ತಿದ್ವಿ. ಏನು ಮಾಡ್ತಿದ್ವಿ ದಿವ್ಯಾ? ಗುಲಾಬ್ ಜಾಮೂನ್ ಅಲ್ಲ, ಗುಲಾಬ್ ಜಾಮೂನ್. ಸೀರೆ ಉಟ್ಬಿಟ್ಟಿದೀಯಾ? ಅದು ಯಾಕೆ ಕಿವಿಯಲ್ಲಿ ಹೂವು ಇಟ್ಕೊಂಡಿದ್ಯಾ? ಓ, ಯಾರು ಕಿವಿಯಲ್ಲಿ ಹೂವು ಇಡೋದೇ ಬೇಡ ಅಂತ ನೀನೇ ಇಟ್ಕೊಂಡ್ಬಿಟ್ಟಿದ್ಯಾ? ಇದು ಪಾಕಕ್ಕೆ ಇಟ್ಟಿದ್ದೀವಿ. ಹಬ್ಬಕ್ಕೆ ಒಬ್ಬಟ್ಟು ಯಾರಾದರೂ ಮಾಡ್ತಾರೆ, ಆದರೆ ಗುಲಾಬ್ ಜಾಮೂನ್ ಮಾಡೋರಿಗೆ ಒಂದು ರೇಂಜ್ ಇರುತ್ತೆ. ಈ ಹಬ್ಬಗಳು ಬಂದರೆ ಹೆಂಗೆ ಅಂದರೆ, ಬೆಳಗ್ಗೆನೆ ಒಬ್ಬರ ಮನೆಯಲ್ಲಿ ಪಲಾವ್ ವಾಸನೆ ಬಂದಿದೆ ಅಂದರೆ ಎಲ್ಲರ ಮನೆಯಲ್ಲೂ ಅದೇ ಪಲಾವೇ ಮಾಡಿರ್ತಾರೆ. ಒಬ್ಬರ ಮನೇಲಿ ಒಬ್ಬಟ್ಟು ವಾಸನೆ ಬಂದಿದೆ ಅಂದರೆ ಎಲ್ಲರ ಮನೆಯಲ್ಲೂ ಒಬ್ಬಟ್ಟೇ ಇರುತ್ತೆ. ಆದರೆ ಅಂಥ ರೂಲನ್ನು ನಾವು ಫಾಲೋ ಮಾಡಲ್ಲ. ನಾವು ಸ್ವಲ್ಪ ವೆರೈಟಿ ನಾವು ಮಾಡ್ತಿದ್ದೀವಿ. ಗುಲಾಬ್ ಜಾಮೂನ್ ಮಾಡ್ತೀನಿ ಅಂತ ಎಲ್ಲ ಹೊಟ್ಟೋಗ್ಬಿಟ್ಟಿದ್ದಾನೆ ಗಾಯ್ಸ್. ನಮ್ಮ ಮನೆಯಲ್ಲಿ ಫ್ಲವರ್ಸ್ ಬಿಟ್ಟಿದೆ, ತೋರಿಸ್ತೀನಿ. ಗಿಡಗಳು ನನ್ನ ತಂಗಿ ಇಟ್ಟಿರೋದು. ಅದಕ್ಕೆ ನೀರು ಮಾತ್ರ ಹಾಕಲ್ಲ ಗಾಯ್ಸ್ ಅವಳು. ಹಾಯ್ ಚಪ್ಪವ. ಹಾಯ್. ಕರೆಂಟ್ ಇಲ್ಲ ಗಾಯ್ಸ್, ಕರೆಂಟ್ ಇಲ್ಲ ಇವತ್ತು ನಮ್ಮ ಊರಿನಲ್ಲಿ. ನೈಟ್ ಹೋಗಿರೋ ಕರೆಂಟ್ ಇನ್ನೂ ಬಂದೇ ಇಲ್ಲ. ಕತ್ಲು ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ. ಕೈ ತೊಳ್ಕೊಂಡ? ನಿಜ ಇಲ್ಲ, ಫಸ್ಟಲ್ಲೇ ಕೈ ತೊಳ್ಕೊಂಡೆ. ನೀನು ಮುಂದೆನೆ ನೀನು ವಿಡಿಯೋದಲ್ಲಿ ಕೂಡ ಬಂದಿರುತ್ತೆ ನೋಡಿ. ಇನ್ನೇನಾ ಯಮ್ಮ ಮಾಡೋ ಗುಲಾಬ್ ಜಾಮೂನ್ಗೆ ನಾನು ಅಸಿಸ್ಟೆಂಟ್ ಬೇಕೇನೋ. ಆಯಿಲ್ ಹಾಕ್ಕೋಬೇಕಾ? ಸ್ವಲ್ಪ ಹಾಕ್ಕೊಳ್ಳಿ. ಎಕ್ಸ್ಪ್ಲೈನ್ ಮಾಡು, ದೊಡ್ಡ ಚೆಫ್ ಥರ ಮಾಡಿಬಿಡೋದೆಲ್ಲ. ನನಗೆ ಎಕ್ಸ್ಪ್ಲೈನ್ ಮಾಡೋದೇನು ಬರಲ್ಲ. ನೀನೇ ಎಣ್ಣೆ ಸ್ವಲ್ಪ ಹಾಕ್ಕೋಬೇಕು, ಹಾಲು ಸ್ವಲ್ಪ ಹಾಕ್ಕೋಬೇಕು, ನೀರು ಸ್ವಲ್ಪ ಹಾಕ್ಕೋಬೇಕು, ಹಿಟ್ಟು ಸ್ವಲ್ಪ ಹಾಕ್ಕೋಬೇಕು, ಇಸ್ಕಿಬಿಡಬೇಕು. ಹಿಟ್ಟಿನ ಜೊತೆ ಕುಸ್ತಿ ಮಾಡ್ತಿರುವ ನನ್ನ ತಂಗಿ. ನಂದೇನು ಆಂಧ್ರ ಪ್ರದೇಶ ಪರಿಮಿತನ ಸೀಮಿತ ಏನೋ ಒಂದಿತ ಅಲ್ಲ, ಪರಿಮಿತ ಸೀಮಿತ ಏನೋ ಒಂದಿತ. ನೀರು ಕುದೀತಾ ಇದೆ. ಕುದೀತಾ ಇಲ್ಲ, ಕುದೀತಾ ಇದೆ.
ಕುದೀತಾ ಇದೆ. ಏನಾಯ್ತೈತೆ ಬಿಸಿ ಆಗ್ತಾ ಇದೆ. ಅವ್ರು ಯಾರು ಮಾತಾಡ್ತಾರಲ್ವಾ ಕನ್ನಡ, ಆ ತಿಂಗೋಗಿ ನೀವು ಬರ್ತತ್ತೆ. ಹಂಗೆಲ್ಲ ಬಂದು ಕಿಟಕಿಯಲ್ಲಿ ಮೊಕ್ಕ ಇಡಬಾರ್ದಮ್ಮ. ಸಕ್ಕರೆ ಹಾಕ್ಕೋಬೇಕು. ನೀರಲ್ಲಿ ಸಕ್ಕರೆ ಹಾಕ್ಕೊಂಡು ಸಕ್ಕರೆಯಲ್ಲಿ ಏಲಕ್ಕಿ ಅನ್ನ ದಬ್ಬಾಕ್ಬಿಡ್ಬೇಕು. ಇವಾಗ ಹೆಂಗಿದೀವಿ ಅಂದ್ರೆ, ನೀನು ನನ್ನ ಓನರ್, ನಾನು ನಿನ್ನ ಕೆಲಸ ನಿಮ್ಮ ಮನೇಲಿ ಕೆಲಸ ಮಾಡೋ ಬಂದಿರೋ ಹುಡುಗಿ ಥರ ಇದ್ದೀನಿ. ಹೌದಾ? ನೋಡಿ ಗಾಯ್ಸ್, ಇಲ್ಲ ನೀನು ನೋಡು, ಹಿಂಗೆ ಹಾಕ್ಕೊಂಡಿದೀಯ. ನಾನು ನೋಡಿದ್ರೆ ಹಿಂಗೆ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು ಓನರ್ ಥರ ಕಾಣಿಸ್ತಿದ್ದೀನಂತೆ. ಇವಳು ನಮ್ಮ ಮನೇಲಿ ಕೆಲಸದವಳ ಥರ ಕಾಣಿಸ್ತಿದ್ದಾಳಂತೆ. ಅವಳೇ ಅನ್ಕೊಂತಿದ್ದಾಳೆ, ನಾನೇನೋ ಅನ್ಲಿಲ್ಲ ಗಾಯ್ಸ್, ಅವಳೇ ಅನ್ಕೊಂತಿದ್ದಾಳೆ. ಎಸ್ ಗಾಯ್ಸ್, ನಾನು ನಿಜ ಹೇಳ್ತೀನಿ ಗಾಯ್ಸ್, ಏನು ಸುಳ್ಳಿಲ್ಲ. ನಿಜ ಹೇಳ್ತೀಯಾ? ಆದ್ರೆ ಒಂದು ಕ್ವಶನ್ನು. ಬೇಡ. ನಿಜ ಹೇಳ್ತೀಯಾ? ಬೇಡ. ಯಾಕೆ? ನಿಜ ಹೇಳ್ತೀನಿ ಅಂತೆ. ನೀನು ಏನು ಕೇಳ್ತೀನಿ ನನಗೇನು ಗೊತ್ತು? ಧೈರ್ಯ ಇಲ್ಲ ಗಾಯ್ಸ್, ಧೈರ್ಯ ಇಲ್ಲ. ಮನೇಲಿ ಗುಲಾಬ್ ಜಾಮೂನ್ ಆಗ್ತಾ ಇದೆ, ನೀವು ಬಂದು ತಿನ್ಬೋದು. ಅವಳು ಗುಲಾಬ್ ಜಾಮೂನ್ ಮಾಡಿ ಮಾಡಿ ನನಗೆ ಸುಸ್ತಾಗ್ತಿದೆ ಗಾಯ್ಸ್, ಅದಕ್ಕೆ ಜ್ಯೂಸ್ ಕುಡಿತಾ ಇದ್ದೆ. ಆ ಪೈಪ್ ಎತ್ಕೊಂಬರಲ್ಲ, ಆಚೆ ಇದೆ ನೋಡು ಆ ದೊಡ್ಡ ಪೈಪು, ಅಲ್ಲಿದೆ ನೋಡಿ ಗಾಯ್ಸ್. ಆ ಪೈಪ್ ಒಂದು ಕೊಟ್ಬಿಟ್ರೆ ಸಾಕು ಇವಳಿಗೆ ಕುಡಿಯೋಕ್ಕೆ, ಚೆನ್ನಾಗಿರುತ್ತೆ. ಅದೇನು ಸಾಕಾಗುತ್ತೆ ಅಲ್ಲೋ, ನಿನ್ಕಿಂತ ಚಿಕ್ಕದಾಗಿದೆ ಆ ಪೈಪು. ಆಯ್ಲ್ ಹೀಟ್ ಆಗೋಷ್ಟರಲ್ಲಿ ನಾನು ಜ್ಯೂಸ್ ಕುಡ್ಕೊಂಬರ್ತೀನಿ ಗಾಯ್ಸ್. ಆಗಿದೆ ಬಾ. ಸುಸ್ತಾಗ್ತಿದೆ. ಅವಳು ನಿಂತ್ಕೊಂಡು ನನ್ನ ಕಾಲು ನೋವಾಗ್ತಿದೆ ಗಾಯ್ಸ್. ಅಲ್ಲಿ ಹೀಟ್ ಆಯ್ತಾ? ಆಯಿಲ್ ಹೀಟ್ ಆದಮೇಲೆ ಈ ಉಂಡೆಗಳನ್ನು ಒಂದೊಂದೇ ತಗೊಂಡು ಎಣ್ಣೆಯಲ್ಲಿ ನಿಧಾನವಾಗಿ ಬಿಡಬೇಕು. ಕೆಳಗೆ ಬಿಡೆ, ನಾನೇ ದೂರ ಹೋಗ್ತೀನಮ್ಮ. ಚಿಕ್ಕದಾಗಿ ಬಿಡುವ, ಚಿಕ್ಕದಾಗಿ ಕೆಳಗೆ ಬಿಡುವ ಲೇ. ಒಂದು ಸಕ್ಸಸ್ಫುಲ್ ಆಯ್ತು. ಅಯ್ಯೋ, ಏನೋ ಮಾಡ್ತೀಯ ಒಟ್ಟಿನಲ್ಲಿ, ಸ್ವಲ್ಪ ಕೈ ಕೆಳಗನು. ಅಯ್ಯೋ ಅಟ್ಯಾಚ್ ಆಗೋಯ್ತು. ಇದು ನೋಡ್ತಿದ್ರೆ ನನಗೊಂದು ಸಾಂಗ್ ನೆನಪು ಬರ್ತಿದೆ ಗೊತ್ತಾ? ಯಾವ್ದು ಗೆಸ್ ಮಾಡೋಲ್ಲ ನೋಡೋಣ. ಟಿವಿ ಹಾಡ. ಹಾಂ. ಗುಲಾಬ್ ಜಾಮ್ ಗುಂಡು ಗುಂಡು ಗುಲಾಬ್ ಜಾಮ್ ನಮ್ಮಾಚಿ ಗುಲಾಬ್ ಜಾಮ್. ನಮ್ಮ ಗುಲಾಬ್ ಜಾಮೂನ್ ಈಗ ರೆಡಿ ಆಗಿದೆ. ಎಣ್ಣೆಯಲ್ಲಿ ಸ್ನಾನ ಮಾಡಿ ಬಂದಿರುವ ಈ ಗುಲಾಬ್ ಜಾಮೂನನ್ನು ಮಾಯಿಶ್ಚರೈಸರ್ಗೆ ಪಾಕಕ್ಕೆ ಹಾಕಬೇಕು. ಎಲ್ಲ ಒಂದೇ ಸತ ಆಗ್ಬೇಕು ಅಂತಲ್ಲ. ಗುಲಾಬ್ ಜಾಮೂನ್ ರೆಡಿ. ಜಾಸ್ತಿ ಕೆಲಸ ಮಾಡಿಬಿಟ್ಟಿದ್ದೀನಿ ಗೈಸ್. ಆವಾಗಲೇ ನನ್ನ ದಪ್ಪ ಇರೋ ಈ ಗುಲಾಬ್ ಜಾಮೂನು ಇವಾಗ ಇವಳ ದಪ್ಪ ಆಗಿದೆ ಗಾಯ್ಸ್. ಗುಲಾಬ್ ಜಾಮೂನ್ ರೆಡಿ ಆಗಿದೆ. ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತೀನಿ. ಸೂಪರ್ ಸೂಪರ್, ನಿಜ ಸೂಪರ್ ಆಗಿದೆ ಗೈಸ್. ಮಲ್ಕೊಕೊಡಲಿ ಬುಜಿ ಮುದುಕಮ್ಮ ಮಲ್ಕೊಂಡಿದ್ದಾಳೆ ಗೈಸ್. ಮುದುಕಮ್ಮ ಟೈಮ್ ಈವ್ನಿಂಗ್ ಆಗ್ತಾ ಬಂದಿದೆ. ಮಲ್ಕೊಂಡಿದೀಯಾ? ಮಾನ ಮರ್ಯಾದೆ ಏನಾದರೂ ಇಷ್ಟ ಆದರೂ ಇದೆಯಾ ನಿನಗೆ? ಮಾನ ಮರ್ಯಾದೆ ಏನಾದರೂ ಇದೆಯಾ? ಹೆಣ್ಮಗು ಸಾಯಂಕಾಲ ಹೊತ್ತು ಮಲ್ಕೋಬೋದಾ ಹೆಣ್ಮಗು? ಈ ಚಿಂಪಾಂಜಿ ಥರನೇ ಇದೆಯಾ? ಇಲ್ಲಿ ಗುಲಾಬ್ ಜಾಮೂನ್ ಮಾಡಿ ಮಾಡಿ ಸುಸ್ತಾಗೋಯ್ತಾ? ಮಲ್ಕೋ. ಅಜೂ ಜೂ 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 ಇವಳಿಗೆ ಬ್ರಷೇ ಮಾಡಲ್ಲ. ತಿ ತಿತ್ತಿ ಚಿಚ್ಚಿ ಚಿಚ್ಚಿ. ಮಲ್ಕ ಮಲ್ಕ ಮಲ್ಕ, ನಾನು ಹೋಗ್ತಾ ಇದ್ದೀನಿ. ಏನೋ ಮಾಡೋಣ ಅಂದ್ರೆ ನೀನು ಏನೋ ಮಾಡಿಬಿಟ್ಟಲ್ಲ. ನಾನು ನೋಡಿದ್ದೀನಿ ನಿಜವಾಗ್ಲೂ, ಇದು ಹಂಗೆ ಇರುತ್ತೆ. ಮತ್ತೆ ಅಕ್ಕ ಆದರೆ ನಾನು ನೀರು ಚೆಲ್ಲಲ್ಲ, ನಾನು ಹೇಳ್ದಂಗೆ ಮಾಡಿ ಬಸ್ಕಿ ಹೊಡಿ.
10 ಬಸ್ಗೆ ಹೊಡಿ ಇದು ನೀರು ಸಟ್ಬಿಡ್ತೀನಿ. ಚೆಲ್ಬಿಟ್ಟೆ ಚೆಲ್ತಾ ಇದ್ದೀನಿ. ಹೊಡಿತೀನಿ. 10 ಬಸ್ಗೆ ಹೊಡಿ. ಒಂದು ಮೇಲಕ್ಕೆ ಎದ್ದಲ್ದ್ರೆ ಹತ್ತಾಗುತ್ತೆ ಕೆಲ್ ಕುತ್ಕೊಂಡ್ರೆ. 10 ಆಗೋದೋಗಲಿ. ಸಕ್ಸಸ್ಫುಲ್ ಅವ್ರು ನಿದ್ದೆ ಮಾಡ್ದಂಗೆ ಮಾಡಿಬಿಟ್ಟೆ ಗಾಯ್ಸ್. ಅಷ್ಟೇ ಇವತ್ತಿನ ಲಾಗ್ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್, ಶೇರ್, ಲೈಕ್ ಆ್ಯಂಡ್ ಕಮೆಂಟ್.